ನಮಸ್ಕಾರ ಸ್ನೇಹಿತರೆ. ಪಾಕಿಸ್ತಾನದಿಂದ ಒಂದು ಬಹುದೊಡ್ಡದಾದಂತಹ ಹೇಳಿಕೆ ಬಂದಿದೆ. ಅದೇನು ಅಂತ ಹೇಳಿದ್ರೆ, ನಾವು ಭಾರತದ ಮೇಲೆ ಯುದ್ಧ ಸಾರ್ತೇವೆ ಅಂತಕೊಂಡು ಒಂದು ಹೇಳಿಕೆಯನ್ನು ಕೊಟ್ಬಿಟ್ಟಿದ್ದಾರೆ. ಈ ಹೇಳಿಕೆ ಕೊಟ್ಟಿದ್ದು ಬೇರೆ ಯಾರು ಅಲ್ಲ, ಬಿಲಾವಲ್ ಭುಟ್ಟೋ, ಬೆನ್ಜೀರ್ ಭುಟ್ಟೋ ಅವರ ಮಗ ಬಿಲಾವಲ್ ಭುಟ್ಟೋ. ಈತನಿಗೆ ಬಿಲ್ಲು ರಾಣಿ ಅಂತ ಕೂಡ ಕರೀತಾರೆ. ಅದಕ್ಕೆ ಕಾರಣ ಏನು ಅನ್ನೋದು ನನಗೆ ಗೊತ್ತಿಲ್ಲ. ಈ ಬಿಲ್ಲು ರಾಣಿ ಪಾಕಿಸ್ತಾನದ ಸಂಸತ್ನಲ್ಲಿ ನಿಂತ್ಕೊಂಡು ಭಾರತಕ್ಕೆ ವಾರ್ನಿಂಗ್ ಮಾಡಿದ್ದಾನೆ, ನಾವು ನಿಮ್ಮ ಮೇಲೆ ಯುದ್ಧ ಸಾರ್ತೇವೆ ಅಂತೇಳಿ. ಈ ರೀತಿ ಆತ ಭಾರತಕ್ಕೆ ವಾರ್ನಿಂಗ್ ಮಾಡ್ಲಿಕ್ಕೆ ಕಾರಣ ಏನು, ಅದರ ಹಿನ್ನೆಲೆ ಏನು, ಇದೆಲ್ಲದರ ಬಗ್ಗೆ ನಿಮ್ ಜೊತೆ ಮಾತಾಡ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರನ್ನು ಕಾಫಿ ಅಂತ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಪಾಕಿಸ್ತಾನ ಆಂತರಿಕ ಸಮಸ್ಯೆಗಳಿಂದ ಬಹಳಷ್ಟು ಬಳಲ್ತಾ ಇದೆ. ಅಲ್ಲಿಯ ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಒಂದಲ್ಲ ಒಂದ್ ರೀತಿಯಾದಂತಹ ಸಮಸ್ಯೆ ಇದೆ. ಬಲೂಚಿಸ್ತಾನದಲ್ಲಿ ಪಾಕಿಸ್ತಾನ ಸಂಪೂರ್ಣವಾದಂತಹ ತನ್ನ ಕಂಟ್ರೋಲ್ ಅನ್ನ ಕಳ್ಕೊಂಡ್ ಬಿಟ್ಟಿದೆ. ಇನ್ನೊಂದ್ ಕಡೆ ಸಿಂಧ್ ಪ್ರಾಂತ್ಯದಲ್ಲೂ ಕೂಡ ಗಲಭೆಗಳು ನಡೀತಾ ಇದೆ. ಖೈಬರ್ ಪಖ್ತೂನ್ಖ್ವಾ ಸದ್ಯದಲ್ಲೇ ಕೈ ತಪ್ಪಿ ಹೋಗುವಂತ ಸಾಧ್ಯತೆಗಳಿದೆ. ಆದ್ರಿಂದಾಗಿ ಸದ್ಯದಲ್ಲೇ ಪಾಕಿಸ್ತಾನ 3-4 ಪೀಸ್ ಆದ್ರೂ ಅದರ ಬಗ್ಗೆ ಆಶ್ಚರ್ಯ ಪಡಬೇಕಾದಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ಬೋದು. ಈ ಸಂದರ್ಭದಲ್ಲಿ ಪಾಕಿಸ್ತಾನದ ಯುವ ನಾಯಕರಾದಂತಹ ಬಿಲಾವಲ್ ಭುಟ್ಟೋ ಬಹುದೊಡ್ಡದಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾವು ಭಾರತದ ಮೇಲೆ ಯುದ್ಧ ಸಾರ್ತೇವೆ ಅಂತ ಹೇಳಿದ್ದಾನೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಸಿಂಧೂ ನದಿ ನೀರಿನ ಹಂಚಿಕೆ. ನಿಮ್ಗೆ ಗೊತ್ತಿದೆ, ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರ ದಾಳಿ ನಡೆದ ಸಂದರ್ಭದಲ್ಲಿ ಭಾರತ ಒಂದು ನಿರ್ಧಾರವನ್ನು ತಗೊಳ್ತು. ಇಂಡಸ್ ವಾಟರ್ ಟ್ರೀಟಿ ಏನಿದೆ ಇದನ್ನ ನಾವು ಸಸ್ಪೆಂಡ್ ಮಾಡ್ತಾ ಇದ್ದೇವೆ, ಸದ್ಯಕ್ಕೆ ಇದನ್ನ ಅಮಾನತಿನಲ್ಲಿ ಇಡ್ತಾ ಇದ್ದೇವೆ. ಪಾಕಿಸ್ತಾನಕ್ಕೆ ನಾವು ಒಂದು ಹನಿ ನೀರು ಕೂಡ ಬಿಡೋದಿಲ್ಲ, ಅಥವಾ ನೀರು ಬಿಡೋದಿದ್ರು ಕೂಡ ನಾವು ಅವರಿಗೆ ಇನ್ಫಾರ್ಮ್ ಮಾಡಲ್ಲ. ಆ ರೀತಿಯಾದಂತಹ ಒಂದು ನಿರ್ಧಾರವನ್ನ ತಗೊಳ್ತು. ಇದರ ನೇರ ಪರಿಣಾಮ ಆಗುವಂತದ್ದು ಪಾಕಿಸ್ತಾನದ ಕೃಷಿ ಚಟುವಟಿಕೆಗಳ ಮೇಲೆ. ಯಾಕಂತ ಹೇಳಿದ್ರೆ ಪಾಕಿಸ್ತಾನ ಸಂಪೂರ್ಣವಾಗಿ ಈ ನದಿ ನೀರನ್ನೇ ಡಿಪೆಂಡ್ ಆಗಿರುವಂತದ್ದು. ಈ ಒಂದು ಜಲ ಒಪ್ಪಂದದ ಪ್ರಕಾರ ಭಾರತ ಹೆಚ್ಚು ಕಡಿಮೆ 87% ವರೆಗೆ ನೀರನ್ನ ಸಂಪೂರ್ಣವಾಗಿ ಪಾಕಿಸ್ತಾನಕ್ಕೆ ಬಿಡ್ತಾ ಇತ್ತು. ಉಳಿದಂತ 13% ನೀರನ್ನ ಮಾತ್ರ ನಾವು ಉಪಯೋಗಿಸ್ಕೊಂತ ಇದ್ವಿ. ಅಂದ್ರೆ ಇಲ್ಲಿ ಕೂಡ ಅಷ್ಟೇ ಬಹುದೊಡ್ಡದಂತ ಅನ್ಯಾಯ ಭಾರತಕ್ಕಾಗಿತ್ತು. ಆ ಸಂದರ್ಭದಲ್ಲಿ ಜವಾಹರ್ಲಾಲ್ ನೆಹರು ಅವರು ಈ ಒಂದು ವಾಟರ್ ಟ್ರೀಟಿಗೆ ಯಾಕೆ ಸೈನ್ ಮಾಡಿದಾರೋ ದೇವರಿಗೆ ಗೊತ್ತು. ಅದು ಬೇರೆ ವಿಷಯ, ಬಿಟ್ಬಿಡೋಣ, ಅದ್ರ ಬಗ್ಗೆ ನಾವು ಮಾತಾಡೋದು ಬೇಡ. ನೆಹರು ಅಭಿಮಾನಿಗಳಿಗೆ ಬೇಸರ ಆಗ್ಬೋದು, ಹಾಗಾಗಿ ನಾವು ಅದ್ರ ಬಗ್ಗೆ ಮಾತಾಡೋದು ಬೇಡ. ಈಗ ಪ್ರೆಸೆಂಟ್ ವಿಷಯಕ್ಕೆ ಬರೋದಾದ್ರೆ, ಭಾರತ ಈ ರೀತಿಯಾದಂತಹ ನಿರ್ಧಾರ ತಗೊಂಡಾಗ ಪಾಕಿಸ್ತಾನ ಬಹಳಷ್ಟು ಬೆದರಿಕೆಗಳನ್ನ ಹಾಕ್ತಾ ಇತ್ತು. ಅದರಲ್ಲಿ ಇದೇ ಬಿಲಾವಲ್ ಭುಟ್ಟೋ ಪಂಜಾಬ್ ಪ್ರಾಂತ್ಯದಲ್ಲಿ ಅನಿಸ್ತದೆ, ಅಲ್ಲಿ ನಿಂತ್ಕೊಂಡು ಒಂದು ಬಹುದೊಡ್ಡದಾದಂತಹ ಭಾಷಣವನ್ನ ಮಾಡಿದ. ಆ ಭಾಷಣವನ್ನ ನೀವು ಕೇಳಬೇಕಿತ್ತು. ಅಷ್ಟು ರೋಷಾವೇಶದಿಂದ ಆತ ಭಾಷಣ ಮಾಡ್ತಾ ಇದ್ದ. ಒಂದ್ ವೇಳೆ ಭಾರತ ಈ ಸಿಂಧೂ ನದಿ ನೀರನ್ನ ನಿಲ್ಸಿದ್ರೆ ಈ ಸಿಂಧೂ ನದಿಯಲ್ಲಿ ಭಾರತೀಯರ ರಕ್ತ ಹರಿತದೆ ಅಂತ ಹೇಳ್ಕೊಂಡು ಒಂದು ಬಹುದೊಡ್ಡದಾದಂತ ಘೋಷಣೆಯನ್ನು ಕೂಡ ಮಾಡಿದ್ದ. ಎಲ್ಲರೂ ಕೂಡ ಬಹಳಷ್ಟು ಹುಮ್ಮಸ್ಸಿನಿಂದ ಚಪ್ಪಾಳೆಯನ್ನು ಕೂಡ ತಟ್ಟಿದ್ರು. ಪಾಕಿಸ್ತಾನದ ಈ ಬೆದರಿಕೆಗೆ ಭಾರತ ಯಾವುದೇ ರೀತಿಯಾದಂತಹ ತಲೆಬಿಸಿ ಮಾಡ್ಕೊಳ್ಲಿಕ್ಕೆ ಹೋಗಿಲ್ಲ. ಅದಕ್ಕೆ ಬದಲಾಗಿ ಪಾಕಿಸ್ತಾನಕ್ಕೆ ನೀರು ಬಿಡೋದನ್ನು ನಿಲ್ಲಿಸ್ತು. ಕೊನೆಗೆ ಇಲ್ಲಿ ಡ್ಯಾಮ್ ಭರ್ತಿ ಆದಾಗ ನೀರನ್ನ ಬಿಟ್ಟು ಅಂದ್ರೆ ಅವ್ರಿಗೆ ಯಾವುದೇ ರೀತಿಯಾದಂತಹ ಇನ್ಫಾರ್ಮೇಶನ್ ಕೊಡದೇನೆ ಅಲ್ಲಿ ನೀರನ್ನ ಬಿಟ್ಬಿಟ್ರು. ಅದರಿಂದಾಗಿ ಪಾಕಿಸ್ತಾನದಲ್ಲಿ ಈ ನದಿ ಪತ್ರದಲ್ಲಿ ನೆರೆ ಸದೃಶ ವಾತಾವರಣ ಕೂಡ ನಿರ್ಮಾಣ ಆಯ್ತು. ಹಾಗೇನೆ ಅವರ ಬೆಳೆಗಳು ಕೂಡ ಕೊಚ್ಕೊಂಡೋಯ್ತು. ಕೊನೆಗೆ ಪುನಃ ಭಾರತ ನೀರನ್ನ ಬಂದ್ ಮಾಡ್ತು. ಈಗ ಸದ್ಯದ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಅಲ್ಲಿಯ ಬೆಳೆಗಳಿಗೆ ನೀರಿಲ್ಲದೇನೆ ಅವರು ಬಹುದೊಡ್ಡದಾದಂತಹ ನಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಬಹುಶಃ ಇದಕ್ಕಾಗಿ ಅನಿಸ್ತದೆ ಬಿಲಾವಲ್ ಭುಟ್ಟೋ ಏನೊಂದ್ ಸ್ವಲ್ಪ ಮೈಲೇಜ್ ತಗೋಬೇಕಲ್ಲ, ಹಾಗಾಗಿ ಸಂಸತ್ನಲ್ಲಿ ನಿಂತ್ಕೊಂಡು ಬಡಾಯಿ ಕೊಚ್ಕೊಳ್ತಾ ಇದ್ದಾನೆ. ಭಾರತ ಸಿಂಧೂ ನದಿ ನೀರನ್ನ ಒಂದ್ ವೇಳೆ ಬಿಟ್ಟಿಲ್ಲ ಅಂತ ಹೇಳಿದ್ರೆ ನಾವು ಅವ್ರ ಮೇಲೆ ಯುದ್ಧ ಸಾರ್ತೇವೆ, ಆ ಮೂಲಕ ಸಿಂಧೂ ನದಿ ನೀರನ್ನ ನಾವು ಪಡಿತೇವೆ ಅಂತ ಒಂದು ಬಹುದೊಡ್ಡದಂತ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಸದ್ಯಕ್ಕೆ ಪಾಕಿಸ್ತಾನ ಭಾರತದೊಂದಿಗೆ ಯುದ್ಧ ಮಾಡುವಂತ ಪರಿಸ್ಥಿತಿಯಲ್ಲಿಲ್ಲ. ಅಲ್ಲಿ ಪರಿಸ್ಥಿತಿ ದಿನೇ ದಿನೇ ಹದಗೆಡ್ತಾ ಇದೆ. ಪ್ರತಿಯೊಂದು ಕಡೆಯಲ್ಲೂ ಸಮಸ್ಯೆ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಭಾರತವನ್ನ ಕೇವಲ 3 ದಿನ ಕೂಡ ಎದುರಿಸ್ಲಿಕ್ಕೆ ಆಗ್ದೇನೆ ಪಾಕಿಸ್ತಾನ ಕೊನೆಗೆ ಭಾರತದ ಕಾಲ್ ಹಿಡಿದಿದೆ. ಯುದ್ಧ ವಿರಾಮ ಘೋಷಣೆ ಮಾಡಿ ದಯವಿಟ್ಟು ನಮ್ಮನ್ನ ಬಿಟ್ಬಿಡಿ ಅಂತ ಇದು ನಿಮ್ಗೆ ಗೊತ್ತಿರುವಂತಹ ವಿಷಯ. ಇಂತಹ ಪಾಕಿಸ್ತಾನ ಈಗ ಪುನಃ ಗುಡುಕ್ತಾ ಇದೆ, ನಾವು ಭಾರತದ ಮೇಲೆ ಯುದ್ಧ ಮಾಡ್ತೇವೆ ಅಂತೇಳಿ. ನನ್ಗನ್ಸ್ತಾ ಇರೋದು ಏನು ಅಂತ ಹೇಳಿದ್ರೆ, ಮೊನ್ನೆ ಅಷ್ಟೇ ಮುಲ್ಲಾ ಮುನೀರ್ ಅಮೆರಿಕಕ್ಕೆ ಹೋಗಿ ಟ್ರಂಪ್ ಜೊತೆ ಔತಣಕೂಟವನ್ನೆಲ್ಲ ಮಾಡಿ ಬಂದಿದ್ದಾನಲ್ಲ, ಆದ್ರಿಂದಾಗಿ ಈ ಬಿಲಾವಲ್ ಭುಟ್ಟೋ ತಿಳ್ಕೊಂಡಿರ್ಬೇಕು, ಅಮೆರಿಕ ನಮ್ಮ ಸಪೋರ್ಟಿಗೆ ನಿಲ್ತದೆ. ಹಾಗಾಗಿ ಒಂದ್ ವೇಳೆ ನಾವು ಭಾರತದೊಂದಿಗೆ ಯುದ್ಧವನ್ನ ಘೋಷಣೆ ಮಾಡಿದ್ರೆ ಖಂಡಿತವಾಗಿ ಅಮೆರಿಕ ನಮ್ ಜೊತೆ ಬಂದು ಭಾರತದ ವಿರುದ್ಧ ಯುದ್ಧ ಮಾಡ್ತಾರೆ ಅನ್ನೋ ಒಂದು ನಿರ್ಧಾರಕ್ಕೆ ಬಂದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಆತ ಬಡಾಯಿ ಕೊಚ್ಕೊಳ್ತಾ ಇದ್ದಾನೆ ಅನಿಸ್ತಾ ಇದೆ ನನಗೆ. ಆದ್ರೆ ಇಲ್ಲಿ ಆಶ್ಚರ್ಯ ಆಗೋದೇನು ಅಂತ ಹೇಳಿದ್ರೆ, ಬಿಲಾವಲ್ ಭುಟ್ಟೋನ ಈ ಒಂದು ಹೇಳಿಕೆಗೆ ಸಮರ್ಥನೆ ಕೊಟ್ಕೊಂಡು ಅಥವಾ ಆತ ಹೇಳಿರೋದು ಸರಿ ಇದೆ ಅಂತ ಹೇಳ್ಕೊಂಡು ಒಬ್ಬನೇ ಒಬ್ಬ ಪಾಕಿಸ್ತಾನದ ರಾಜಕಾರಣಿ ಇಲ್ಲಿವರೆಗೂ ಯಾವುದೇ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿಲ್ಲ. ಎಲ್ಲರೂ ಕೂಡ ಸೈಲೆಂಟ್ ಆಗಿದ್ದಾರೆ. ಮೋಸ್ಟ್ಲಿ ಅವರಿಗೆ ವಸ್ತುಸ್ಥಿತಿ ಏನು ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಿದೆ ಅನ್ಸ್ತದೆ. ಆದ್ರೆ ಈ ಬಿಲಾವಲ್ ಭುಟ್ಟೋಗೆ ವಾಸ್ತವದ ಅರಿವಿಲ್ಲ ಅನ್ಸ್ತದೆ. ಆದ್ರಿಂದಾಗಿ ಈ ರೀತಿಯಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾನೆ ಅನ್ಸ್ತದೆ. ಮೋಸ್ಟ್ಲಿ ನನ್ಗನ್ಸ್ತದೆ ಮೊನ್ನೆ ಅಷ್ಟೇ ಪೆಟ್ಟು ತಿಂದಿರೋದು ನೆನಪೋಗಿ ಆಗಿದೆ ಅನ್ಸ್ತದೆ ಪಾಕಿಸ್ತಾನಕ್ಕೆ. ಮತ್ತೆ ಪುನಃ ಪೆಟ್ಟು ತಿನ್ಲಿಕ್ಕಾಗಿ ಮುಂದೆ ಬರ್ತಾ ಇರೋ ರೀತಿಯಲ್ಲಿ ಕಾಣಿಸ್ತದೆ. ಒಂದ್ ವೇಳೆ ಈ ಬಾರಿ ಏನಾದ್ರೂ ಯುದ್ಧಕ್ಕೆ ಬಂದ್ರೆ ಯಾವತ್ತೂ ಕೂಡ ಪಾಕಿಸ್ತಾನ ಮರಿಬಾರ್ದು, ಆ ರೀತಿಯಾದಂತಹ ಪೆಟ್ಟನ್ನ ಭಾರತ ಸೇನೆ ಕೊಡ್ತದೆ ಅನ್ನೋ ಒಂದು ಖಾತ್ರಿ ಅಂತೂ ನಮ್ಗಿದೆ. ನೋಡೋಣ ಮುಂದೆ ಏನೆಲ್ಲ ಆಗ್ತದೆ ಅಂತೇಳಿ. ಸ್ನೇಹಿತರೆ, ನಾನು ಹಂಚ್ಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.